ಜ್ಯೋತಿ ಮದುವೆ ಆಗಿ ಗಂಡನ ಜೊತೆಗೆ ಹಳ್ಳಿನಲ್ಲೇ ವಾಸವಾಗಿರ್ತಾಳೆ. ಮೊದಲಿಗೆ ಗಂಡ ಹೆಂಡತಿ ಸಂಸಾರ ತುಂಬ ಚೆನ್ನಾಗೇ ಇರುತ್ತೆ. ಒಬ್ಬ ಮಗ ಕೂಡ ಇರ್ತಾನೆ. ಆದರೆ ದಿನ ಕಳೆದಾಗೂ ರವಿಗೆ ಜವಾಬ್ದಾರಿ ಹೆಚ್ಚಾಗತ್ತೆ. ಸಂಸಾರ ಅಂದರೆ ಹಾಗೆ, ಹೆಂಡತಿ ಮಕ್ಕಳು ಯೋಗಕ್ಷೇಮ ನೋಡ್ಕೋಬೇಕು, ಅವ್ರಿಗೆ ಬೇಕು ಬೇಡಗಳನ್ನು ಗಂಡ ಆಗಿರೋನು ತೀರಿಸ್ಬೇಕು. ಮದುವೆಗಿಂತ ಮೊದಲಿಗೆ ಗಂಡು ಮಕ್ಕಳಿಗೆ ಯಾವುದೇ ಜವಾಬ್ದಾರಿ ಇರಲ್ಲ. ಹಾಗಾಗಿ ಆರಾಮಾಗಿ ಅವ್ರಿಗೆ ಇಷ್ಟ ಬಂದಾಗ ಬದುಕ್ತಾರೆ. ಆದರೆ ಮದುವೆ ನಂತರ ಜವಾಬ್ದಾರಿ ಹೆಚ್ಚಾಗತ್ತೆ. ಹಾಗಾಗಿನೇ ಅವ್ರ ಮನಸ್ಥಿತಿ ಕೂಡ ಬದಲಾಗತ್ತೆ. ಈ ಸ್ಟೋರಿ ನೋಡೋಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ, ದಯವಿಟ್ಟು ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ರೀ, ನಾಳೆ ಮಗಂದು ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಬುಕ್ಸು ಪೆನ್ನು ಎಲ್ಲ ತೊಗೊಂಡು ಬರಬೇಕು. ನಿನ್ನೆ ಅವ್ರ ಸರ್ ಮನೆ ಹತ್ರ ಬಂದಿದ್ರು. ಬುಕ್ಸು ಪೆನ್ನು ಎಲ್ಲ ಎಷ್ಟೆಷ್ಟು ಬೇಕು ಅಂತ ಚೀಟಿನಲ್ಲಿ ಬರೆದು ಕೊಟ್ಟಿದ್ದಾರೆ. ಹೋಗಿ ತೊಗೊಂಡು ಬನ್ನಿರಿ. ಅಯ್ಯೋ, ಮನೆಗೆ ಬಂದರೆ ಸಾಕು, ಅದು ಬೇಕು ಇದು ಬೇಕು ಅಂತ ಇಷ್ಟುದ್ದ ಲೀಸ್ಟ್ ಹೇಳ್ತೀಯಲ್ಲೇ. ಅಷ್ಟೆಲ್ಲ ತರೋದಕ್ಕೆ ದುಡ್ಡೆಲ್ಲಿಂದ ತೊಗೊಂಡು ಬರಲೆ? ನೆಮ್ಮದಿಯಾಗಿ ಊಟ ತಿಂಡಿ ಮಾಡೋದಕ್ಕೂ ಬಿಡಲ್ಲ ಮನೇಲಿ ನೀನು. ಅಯ್ಯೋ, ಏನ್ರಿ ಮಾತಾಡ್ತಿದ್ದೀರಾ? ನಿಮಗೆ ಕಷ್ಟ ಆಗುತ್ತೆ ಅಂತ ಮಗನ ಸ್ಕೂಲಿಗೆ ಕಳಿಸ್ದೆ ಹಾಗೆ ಇರ್ತೀರೇನ್ರಿ? ಹೆಂಡತಿ ಮಕ್ಕಳನ್ನ ಸಾಕೋದಕ್ಕಾಗಲ್ಲ ಅಂದಮೇಲೆ ಮದುವೆ ಯಾಕ್ರಿ ಆಗಿದ್ರಿ? ನಿಮಗೆ ಗೊತ್ತಿರ್ಲಿಲ್ವಾ? ಮದುವೆ ಆದಮೇಲೆ ಹೆಂಡತಿ ಮಕ್ಕಳು ಸಂಸಾರ ಎಲ್ಲಾನು ಇರುತ್ತೆ, ಅವ್ರಿಗೆ ಬೇಕಾಗಿರೋದನ್ನ ಎಲ್ಲಾನು ಮಾಡ್ಕೊಡ್ಬೇಕು ಅಂತ. ಛೇ, ಯಾಕೆ ಜೀವ ತಿಂತೀಯಾ? ಯಾಕಾದರೂ ಮದುವೆ ಆಗಿದ್ದೀನೋ ನಾನು? ರವಿ ಮಗನ್ನ ಸ್ಕೂಲಿಗೆ ಕಳಿಸೋದಕ್ಕೆ ನೋಟ್ಬುಕ್ಕು ಪೆನ್ನು ಇದ್ಯಾವುದನ್ನು ತಗೊಳ್ಳೋದಕ್ಕೆ ದುಡ್ಡಿಲ್ದೇನೆ ಟೆನ್ಷನ್ನಲ್ಲಿ ಕೋಪ ಮಾಡಿಕೊಂಡು ಹೆಂಡತಿ ಹತ್ರ ಜಗಳ ಮಾಡಿಕೊಂಡು ಮನೆಯಿಂದ ಹೊರಟೋಗ್ತಾನೆ. ಏನೋ ರವಿ, ಯಾಕೋ ಒಂಥರ ಇದೆಯಾ? ಏನಾಯ್ತೋ? ಅಯ್ಯೋ, ಅದು ಏನು ಹೇಳಿ ಮಂಜು, ಮದುವೆ ಆಗಿರೋ ತಪ್ಪಿಗೆ ಊರು ತುಂಬ ಸಾಲ ಮಾಡ್ಕೊಂಡಿದ್ದೀನೋ. ಯಾಕಾದರೂ ಮದುವೆ ಆದ್ನೋ ಅನ್ನಿಸ್ತಿದೆ. ತಲೆ ಎಲ್ಲ ಕೆಟ್ಟು ಕೆರ ಹಿಡಿದು ಹೋಗ್ತಿದೆ ನನಗೆ. ಅಯ್ಯೋ, ಇಷ್ಟಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಹೇಗೋ ರವಿ? ನಮಗೂ 1000 ಟೆನ್ಷನ್ ಇರುತ್ತೆ. ಅದೆಲ್ಲ ಮರ್ತೋಗ್ಬೇಕು ಅಂತಾನೆ ದಿನಾಲೂ 190 ಹಾಕೋದು. ತಗೊಳ್ಳೋ, ನೀನು ಹಾಕು. ನಿಜವಾಗ್ಲೂ ಎಲ್ಲ ಟೆನ್ಷನ್ ಮರ್ತೋಗುತ್ತೇನೋ? ಹೌದು ಕಣೋ ರವಿ, ಒಂದೇ ಒಂದು ಪೆಗ್ಗು ಹೊಟ್ಟೆ ಒಳಗೆ ಹೋದರೆ ಸಾಕು, ಎಲ್ಲನೂ ಮರೆತು ಆರಾಮಾಗಿರಬಹುದು. ತಗೊಳ್ಳೋ, ಒಂದೇ ಒಂದು ಪೆಗ್ ಹಾಕು, ಆಮೇಲೆ ನಿನಗೆ ಗೊತ್ತಾಗುತ್ತೆ. ತಗೋ ತಗೋ. ಇದೇನೋ ಇದು ಒಗ್ರಾಗಿದೆ, ಆದರೂ ಏನೋ ಒಂಥರ ಇದನ್ನು ಕುಡಿದ್ಮೇಲೆ ಆರಾಮ್ ಅನ್ನಿಸ್ತಿದೆ ಕಣೋ. ರವಿ ತಲೆನಲ್ಲಿರೋ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕುಡಿಯೋದು ಕಲಿತಾನೆ. ಕುಡಿಯೋದಲ್ದೇನೆ ಮನೆಗೆ ಬಂದು ಹೆಂಡತಿ ಮಗನ ಜೊತೆಗೆ ಜಗಳ ಕೂಡ ಆಡೋದು ಶುರು ಮಾಡ್ತಾನೆ. ಅಯ್ಯೋ, ಇದೇನ್ರಿ ಇದು? ಹೀಗೆ ದಿನಾಲು ಕುಡ್ಕೊಂಡು ಬರ್ತಿದ್ದೀರಲ್ಲ? ಮಗನಿಗೆ ಇನ್ನೂ ಸ್ಕೂಲಿಗೆ ಬಟ್ಟೆ ಬುಕ್ಕು ಏನೂ ತಂದಿಲ್ಲ, ಆದ್ರೆ ನೀವೇನ್ರಿ ದಿನಾಲು ಹೀಗೆ ಹಂಡೆಗಟ್ಲೆ ಕುಡ್ಕೊಂಡು ಬರ್ತಿದ್ದೀರಲ್ಲ? ಅಂಥದ್ದು ಏನ್ರಿ ಬಂದು ಬಡ್ಕೊಂಡಿರೋದು ನಿಮಗೆ? ಅಯ್ಯೋ 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 ಅಯ್ಯೋ, ಹೀಗೆ ದಿನಾಲು ದುಡ್ಡು 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 ಅಂತ ಜೀವ ಹಿಂಡಿದ್ರೆ ನಾನಾದರೂ ಏನು ಮಾಡಲಿ ಹೇಳು? ನನಗೆ 1000 ಟೆನ್ಷನ್ ಇರುತ್ತೆ. ಆ ಟೆನ್ಷನ್ ಮಧ್ಯೆ ನೀವಿಬ್ರು ತಾಯಿ ಮಗ ಬೇರೆ, ಅದು ತಗೊಬನ್ನಿ ಇದು ತಗೊಬನ್ನಿ ಅಂತ ಮಾರುದ್ದ ಲೀಸ್ಟ್ ಕೊಡ್ತೀರಾ. ಮನೇಲಿ ನೆಮ್ಮದಿನೇ ಇಲ್ಲ. ಓಹೋ, ಸಾಕ್ ಬಾಯ್ ಮುಚ್ಚ್ರಿ. ನಿಮಗ್ ಮನೆ ಮಗ ಅನ್ನೋ ಜವಾಬ್ದಾರಿ ಇದ್ದಿದ್ರೆ ಹೀಗ್ ಗಂಟ್ಲು ಮಟ್ಟ ಹಂಡೆಗಟ್ಲೆ ಕುಡ್ಕೊಂಡು ಬರ್ತಿರ್ಲಿಲ್ಲ. ನಿಮ್ಮ ಹಾಗೇನೆ ನಾವು ದಿನಾಲು ಕುಡ್ಕೊಂಡು ಬಂದ್ರೆ ಅವಾಗ ಸಂಸಾರ ಏನಾಗತ್ತೆ ಗೊತ್ತಾ ನಿಮ್ಗೆ? ನಿಮ್ಮಂತವ್ರಿಗೆಲ್ಲ ಮದ್ವೆ ಮಕ್ಕಳು ಸಂಸಾರ ಎಲ್ಲ ಯಾಕೆ ಬೇಕು? ಎಲ್ಲಾದ್ರೂ ಕುಡ್ಕೊಂಡು ಯಾವ್ದಾದ್ರೂ ಮೂಲೆಯಲ್ಲಿ ಬಿದ್ರೆ ಸಾಕು ನಿಮ್ಗೆ. ಹೇಗೂ ಕೆಲ್ಸನೋ ಕೇಳೋ. ಎಲ್ಲ ನನ್ನ ಕರ್ಮ, ನನ್ನ ಹಣೆ ಬರ ಸರಿ ಇಲ್ದೇನೆ ಇವತ್ತು ಹೀಗೆ ನಿಮ್ ಜೊತೆ ಹೇಗೋ ಪರಿಸ್ಥಿತಿ ಬಂದಿರೋದು. ಛೇ! ಅಯ್ಯೋ 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 ಅಯ್ಯೋ, ಅದು ಎಷ್ಟೇ ಮಾತಾಡ್ತೀಯಾ? ಗಂಡ ಹಗಲೆಲ್ಲ ಕೆಲಸ ಮಾಡಿ ಮನೆಗೆ ಬಂದಿರ್ತಾನೆ, ಊಟ ಗೀಟ ಹಾಕೋಣ ಅಂತೆಲ್ಲ ನಿನಗಿಲ್ಲ. ನಾನು ಮನೆಗೆ ಬರೋದೇ ಕಾಯ್ತಾ ಇರ್ತೀಯ. ಬಂದು ಕೂಡ್ಲೇನೆ ನಿನ್ನ ಭಾಷಣ ಶುರು ಮಾಡ್ಕೊಂಡು ಬಿಡ್ತೀಯ. ನನಗಂತೂ ಈ ಮನೇಲಿ ನೆಮ್ಮದಿನೇ ಇಲ್ಲ. ನೀವೇನಂತ ಗನಂದಾರಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ ನೋಡಿ. ಕೆಲಸ ಮಾಡಿರೋದೆಲ್ಲ ನಿಮ್ಮ ಹೊಟ್ಟೆ ತುಂಬೋದಕ್ಕೆ ಸರಿ ಆಗತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಛೇ, ವಟ 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 ಅಂತೀಯಲ್ಲೇ. ನಿನ್ನ ಬಾಯಿಗೆ ಯಾರೇ ಬೆಜ್ಬೆಣ್ಣೆ ಹಾಕಿತು? ಸುಮ್ಮನೆ ಮಾತಾಡ್ತಿರ್ತಾಳೆ. ಮನೇಲಿ ದಿನಾಲು ಹೀಗೆ ಜಗಳ ಆಗ್ತಾನೆ ಇರುತ್ತೆ. ಟೆನ್ಷನ್ ಅನ್ನೋ ನೆಪ ಇಟ್ಕೊಂಡು ರವಿ ದಿನಾಲು ಕುಡ್ಕೊಂಡು ಬರ್ತಿರ್ತಾನೆ. ಗಂಡ್ಮಕ್ಳು ಟೆನ್ಷನ್ ಅನ್ನೋ ಕಾರಣ ಕೊಟ್ಟು ಕುಡ್ಕೊಂಡು ಬರ್ತಾರೆ, ಆದರೆ ಅದೆಲ್ಲ ಸುಳ್ಳು. ಕುಡುಕರಿಗೆ ಕುಡಿಯೋದಕ್ಕೆ ಒಂದು ನೆಪ ಬೇಕು, ಆ ನೆಪನೇ ಟೆನ್ಷನ್ ಆಗಿರುತ್ತೆ. ಗಂಡ್ಮಕ್ಳು ಮಾಡ್ದಾಗೇನೆ ಹೆಣ್ಮಕ್ಳು ಮಾಡಿದ್ರೆ ದಿನಾಲು ಕುಡ್ಕೊಂಡು ಬಂದರೆ ಸಂಸಾರ ಏನಾಗುತ್ತೆ ಅನ್ನೋ ಊಹೆ ಕೂಡ ಮಾಡ್ಕೊಂಡಿರಲ್ಲ ಅವರು. ಇವ್ರು ಹೀಗೆಲ್ಲ ಮಾಡೋದ್ರಿಂದ ಇವ್ರನ್ನೇ ನಂಬ್ಕೊಂಡು ಬಂದಿರೋ ಹೆಣ್ಮಕ್ಳು ಹೆಂಡತೀರು ಅವ್ರ ಮನಸ್ಸಿಗೆ ಎಷ್ಟು ನೋವಾಗತ್ತೆ ಅನ್ನೋದು ಅವ್ರಿಗೆ ಯಾವತ್ತೂ ಅರ್ಥನೇ ಆಗಲ್ಲ. ಹೀಗೆ ಕೆಲವು ದಿನ ಕಳೆಯುತ್ತೆ. ಅಮ್ಮ, ನಾನು ಇನ್ನೂ ಯೂನಿಫಾರ್ಮ್ ಹೊಲಿಸಿಲ್ಲ ಅಂತ ಸ್ಕೂಲ್ನಲ್ಲಿ ಸರ್ ದಿನಾಲೂ ಬೈದಿದ್ದಾರೆ. ಅಮ್ಮ, ನಾನು ಇವತ್ತಿನಿಂದ ಸ್ಕೂಲಿಗೆ ಹೋಗಲ್ಲ. ಯೂನಿಫಾರ್ಮ್ ಹೊಲಿಸೋವರೆಗೂ ನಾನು ಮನೇಲೇ ಇರ್ತೀನಿ. ಯೂನಿಫಾರ್ಮ್ ಹೊಲಿಸಿದ ಮೇಲೇ ಆಮೇಲೆ ಹೋಗ್ತೀನಿ. ಬೇಜಾರು ಮಾಡ್ಕೋಬೇಡ ಮಗನೇ,
ಸರ್ ಹತ್ರ ನಾನು ಮಾತಾಡ್ತೀನಿ. ನೀನು ಸ್ಕೂಲಿಗೆ ಹೋಗು, ಸ್ಕೂಲ್ ಹಾಗೆಲ್ಲ ತಪ್ಪಿಸ್ಕೋಬಾರ್ದು ಮಗನೇ. ನಾಳೆ ನಿನ್ನ ಸರ್ ಹತ್ರ ನಾನೇ ಬಂದು ಮಾತಾಡ್ತೀನಿ, ಆಯಿತಾ? ಹ್ಞೂ, ಹಾಗಾದರೆ ನಾನು ನಾಳೆನೇ ಸ್ಕೂಲಿಗೆ ಹೋಗ್ತೀನಿ. ಅಲ್ಲಿವರೆಗೂ ಹೋಗಲ್ಲ. ಅಮ್ಮ, ಸರ್ ಎಲ್ಲರೂ ಎದುರಿಗೂ ಬೈತಾರೆ, ಎಲ್ಲರೂ ನನ್ನ ನೋಡಿ ನಗ್ತಾರೆ ಗೊತ್ತಾ. ನನಗೆ ನಾಚಿಕೆ ಆಗುತ್ತೆ ಅಮ್ಮ. ಪ್ಲೀಸ್, ನಾನು ಹೋಗಲ್ಲ. ನಾಳೆ ನಿನ್ನ ಜೊತೆನೇ ಬರ್ತೀನಿ. ನೀನು ಹೇಳು ಪ್ಲೀಸ್ ಅಮ್ಮ. ಸರಿ, ಹಾಗಾದರೆ ನಾನು ಯಜಮಾನ್ರ ಮನೆಗೆ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನೀನು ಮನೇಲೇ ಇರು, ಆಯಿತಾ? ಹುಷಾರಾಗಿರು, ಎಲ್ಗೂ ಹೋಗಬೇಡ ಹೊರಗೆಲ್ಲೂ ಆಟಾಡೋಕ್ಕೆ. ಜ್ಯೋತಿ ಗಂಡ ಯಾವುದೂ ಕೆಲಸ ಮಾಡ್ತೇನೆ ಯಾವಾಗಲೂ ಕುಡ್ಕೊಂಡು ಯಾವುದಾದ್ರೂ ಮೋರಿನಲ್ಲಿ ಬೀಳೋದು ಅಥವಾ ಎಲ್ಲೋ ಇರೋದು ಮಾಡ್ತಾ ಇರ್ತಾನೆ. ಹಾಗಾಗಿ ಜ್ಯೋತಿ ಊರಿನಲ್ಲೇ ಇರೋ ಸಾಹುಕಾರರ ಮನೆ ಕೆಲ್ಸಕ್ಕೆ ಹೋಗ್ತಾ ಇರ್ತಾಳೆ. ಅವಳ ಜೀವನ ನಡಿಬೇಕಲ್ಲ, ಅದೇ ಕಾರಣಕ್ಕೆ. ಅದು ಯಜಮಾನ್ರೆ, ನನಗೆ ಸ್ವಲ್ಪ ಹಣ ಬೇಕಿತ್ತು. ನನ್ನ ಮಗನ ಸ್ಕೂಲ್ ಯೂನಿಫಾರ್ಮ್ ಹೊಲಿಸ್ಬೇಕಿತ್ತು. ಈ ಹಣನ ನನ್ನ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ. ಅಲ್ಲ ಕಣೆ ಜ್ಯೋತಿ, ಹೇಗೂ ನಿನ್ನ ಗಂಡ ಕುಡ್ಕೊಂಡು ಮೋರಿಲೋ ಎಲ್ಲೋ ಬಿದ್ದಿರ್ತಾನೆ. ಅವನಿಗಂತೂ ನಿನ್ನ ಸಾಕೋ ಯೋಗ್ಯತೆ ಇಲ್ಲ. ಹೀಗಿರುವಾಗ ಈ ಸಾಲ ಎಲ್ಲ ಮಾಡಿ ಬದುಕೋದು ಬೇಕಾ ಹೇಳು ನಿಂಗೆ? ಅಯ್ಯೋ, ಏನು ಮಾಡೋದು ಯಜಮಾನ್ರೆ, ಗಂಡ ಸರಿ ಇಲ್ಲ ಅಂತ ನಾನು ಸುಮ್ಮನೆ ಕೂತ್ರೆ ನನ್ನ ಮಗನ ಜೀವನ ಹಾಳಾಗತ್ತಲ್ವಾ? ಅಯ್ಯೋ, ಅವನ ಜೀವನ ಯಾಕೆ ಹಾಳಾಗುತ್ತೆ ಜ್ಯೋತಿ? ನೀನಿದೆಯಲ್ಲ ಅವನ ಜೀವನನ ಸರಿ ಮಾಡೋದಕ್ಕೆ. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ ನೀವು? ಅದು ಏನಿಲ್ಲ ಜ್ಯೋತಿ, ನೀನು ನೋಡೋದಕ್ಕೂ ತುಂಬ ಚೆನ್ನಾಗಿದೆಯಾ. ಗಂಡ ಅಂತೂ ನಿನ್ನ ಕಡೆ ತಿರುಗೇ ನೋಡಲ್ಲ. ಈ ಅಂದನ ಯಾಕೆ ಸುಮ್ಮನೆ ಹಾಳು ಮಾಡ್ತೀಯಾ? ನಾನು ಹೇಳ್ದಾಗೆಲ್ಲ ನನ್ನ ಕೋಣೆಗೆ ಬಂದರೆ ಸಾಕು, ನಿನ್ನ ರಾಣಿ ಥರ ನೋಡ್ಕೋತೀನಿ. ನಿನ್ನ ಮಗನ ನನ್ನ ಮಗನ ಥರನೇ ನೋಡ್ಕೋತೀನಿ. ಈ ಕೆಲಸ ಮಾಡೋದು, ಸಾಲ ತೆಗಿಯೋದು, ಇದು ಯಾವ ಅವಶ್ಯಕತೆನೂ ಇರಲ್ಲ. ಏನಂತೀಯಾ? ಛೀ, ನಿಮ್ಮ ಮನಸ್ಸಲ್ಲಿ ಇಂಥ ಹೋಲ್ಸಿ ಯೋಚನೆ ಇದೆ ಅಂತ ಅನ್ಕೊಂಡೇ ಇರಲಿಲ್ಲ. ನಿಮ್ಮ ಹಣನೂ ಬೇಡ, ನಿಮ್ಮ ಕೆಲಸನೂ ಬೇಡ, ಎಲ್ಲಾನು ನೀವೇ ಇಟ್ಕೊಳ್ಳಿ. ಮನೇಲಿರೋ ಗಂಡ ಬೀದಿ ಮೇಲಿದ್ರೆ ನೋಡೋರ್ ಕಣ್ಣೆಲ್ಲ ಹೆಂಡತಿ ಮೇಲೆ ಇರುತ್ತೆ. ಈ ಪ್ರಪಂಚ ನಾವು ಅಂದ್ಕೊಂಡಿರೋ ಅಷ್ಟು ಒಳ್ಳೇದಾಗಿರಲ್ಲ. ಆದರೆ ಈ ಗಂಡು ಮಕ್ಕಳಿಗೆ ಯಾಕದೆಲ್ಲ ಅರ್ಥ ಆಗಲ್ವೋ ಗೊತ್ತೇ ಇಲ್ಲ. ದಣಿಗಳ ಮಾತಿಂದ ಬೇಜಾರು ಮಾಡಿಕೊಂಡು ಅವ್ರ ಕೆಲಸನೂ ಬೇಡ, ಅವ್ರ ಹಣನೂ ಬೇಡ ಅಂತ ಎಲ್ಲನೂ ಬಿಟ್ಟು ಒಂದು ಕಡೆ ಬಂದು ಅಳ್ತಾ ಕೂತಿರ್ತಾಳೆ. ಅದೇ ಸಮಯಕ್ಕೆ ಜ್ಯೋತಿ ಹಳೆ ಫ್ರೆಂಡ್ ಬರ್ತಾನೆ. ಅರೆ ಜ್ಯೋತಿ, ಏನಾಯ್ತು ನಿನಗೆ? ಯಾಕೆ ಅಳ್ತಾ ಕೂತಿದ್ಯಾ? ಅದು ಇಲ್ಲಿ ಒಬ್ಳೇ ಇದೆಯಾ? ಏನಾಯ್ತಂತ ಹೇಳು. ಜ್ಯೋತಿ ಇರೋ ಎಲ್ಲ ವಿಷಯನೂ ತನ್ನ ಫ್ರೆಂಡ್ ಹತ್ರ ಹೇಳ್ಕೊತಾಳೆ. ಸರಿ, ನೀನೇನು ಚಿಂತೆ ಮಾಡಬೇಡ ಜ್ಯೋತಿ, ನಿನಗೆ ನಾನು ಸಹಾಯ ಮಾಡ್ತೀನಿ. ಮೊದಲು ಮನೆಗೆ ಹೋಗೋಣ ಬಾ, ಒಬ್ಳೇ ಇಲ್ಲಿ ಕೂರ್ಬೇಡ. ಕಾರ್ತಿಕ್ ಜ್ಯೋತಿಗೆ ತುಂಬಾನೇ ಸಹಾಯ ಮಾಡ್ತಾನೆ. ಗಂಡನ ಆಸರೆ ಇಲ್ದಿರೋ ಜ್ಯೋತಿಗೆ ಕಾರ್ತಿಕ್ ಆಸರೆ ಆಗ್ತಾನೆ. ಅವಾಗವಾಗ ಮನೆಗೆ ಬರೋದು, ಅವಳ ಜೊತೆ ಮಾತಾಡೋದು, ಹಾಗೆ ತುಂಬ ಕ್ಲೋಸ್ ಕೂಡ ಆಗ್ತಾನೆ. ಜ್ಯೋತಿಗೆ ಕೂಡ ಅವನ ಕ್ಯಾರೆಕ್ಟರ್ ತುಂಬ ಇಷ್ಟ ಆಗುತ್ತೆ. ಕಾರ್ತಿಕ್ಕಿಗೆ ಇನ್ನೂ ಮದುವೆ ಆಗಿರಲ್ಲ. ಕಾರ್ತಿಕ್ ಕೂಡ ಜ್ಯೋತಿನ ಇಷ್ಟಪಟ್ಟು ಮದುವೆ ಆಗ್ತಾನೆ. ಗಂಡ ಇರುವಾಗಲೇ ಜ್ಯೋತಿ ಬೇರೆ ಯಾರನ್ನೋ ಮದುವೆ ಆಗಿರೋದು ಪ್ರಪಂಚದ ಕಣ್ಣಿಗೆ ತಪ್ಪು ಅನಿಸ್ಬೋದು. ಆದರೆ ಅವಳ ಪ್ರಕಾರ ಅದು ಸರಿನೇ. ಅವಳಿಗೆ ಮದುವೆ ಆಗಿನೂ ಒಂಟಿ ಅನ್ನಿಸ್ದಾಗ, ಗಂಡ ಇದ್ದು ಕೂಡ ಇಲ್ಲದೆ ಇರುವಾಗ ತನ್ನ ಜೀವನನ, ಮಗನ ಜೀವನನ ರೂಪಿಸ್ಕೊಳ್ಬೇಕು ಅಂದರೆ ಅವಳನ್ನ ಪ್ರೀತಿ ಮಾಡೋರ ಜೊತೆಗೆ ಮುಂದಿನ ಜೀವನನ ರೂಪಿಸ್ಕೊಳ್ಳೋ ನಿರ್ಧಾರ ಮಾಡ್ತಾಳೆ. ರವಿ ಹೆಂಡತಿ, ಮಕ್ಕಳು, ಸಂಸಾರ ಅನ್ನೋದನ್ನೆಲ್ಲ ಮರೆತು ಕಂಡೋರ ಹತ್ರ ಎಲ್ಲ ಸಾಲ ಮಾಡಿ ಕುಡಿದು ಅವನದೇ ಪ್ರಪಂಚದಲ್ಲಿ ತೇಲಾಡ್ತಾ ಇರ್ತಾನೆ. ಮದುವೆ ಆಗಿರೋ ಗಂಡು ಮಕ್ಕಳು ಹೆಂಡತಿನ ತುಂಬ ಕೇರ್ಲೆಸ್ ಮಾಡಿದರೆ ಮುಂದೆ ಒಂದಿನ ಅವ್ರ ಜೀವನದಲ್ಲೂ ಹೀಗೆ ನಿಮ್ಮ ಹೆಂಡತಿ ಬೇರೆ ಯಾರ್ದೋ ಸ್ವತ್ತಾಗಿರ್ತಾರೆ. ಯಾವುದೇ ಹೆಣ್ಮಕ್ಳಾದರೂ ನಮ್ಮನ್ನು ಯಾರು ಚೆನ್ನಾಗಿ ನೋಡ್ಕೋತಾರೆ, ಯಾರು ನಮ್ಮನ್ನು ತುಂಬ ಪ್ರೀತಿಸ್ತಾರೋ ಅವ್ರ ಜೊತೆ ಇರೋದಕ್ಕೆ ಬಯಸ್ತಾರೆ. ಇನ್ನೇನು ಮದುವೆ ಆಗಿದೆ, ನಾನು ಹೇಗೆ ಇದ್ರು, ನಾನು ಏನೇ ಮಾಡಿದ್ರು, ನಾನು ಏನೇ ಬೈದ್ರೂ ನನ್ನ ಮಾತು ಕೇಳಿಕೊಂಡು ನನ್ನ ಮನೇಲೇ ಬಿದ್ದಿರ್ತಾಳೆ ಅಂತ ಮಾತ್ರ ಅಂದ್ಕೊಳ್ಬೇಡಿ. ಇವಾಗಿನ ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಯಾವುದನ್ನು ಸಹಿಸಲ್ಲ. ನಿಮ್ಮನ್ನು ಬಿಟ್ಟು ಅವ್ರದ್ದೇ ಆದ ಜೀವನ ಕಟ್ಕೊಳ್ತಾರೆ. ಆಮೇಲೆ ನೀವೇನೇ ಬೇಡ್ಕೊಂಡ್ರೂ ಉಪಯೋಗ ಇರಲ್ಲ. ಅದೊಂದು ಕಾಲ ಇತ್ತು, ಏನಾದರೂ ಜಗಳ ಮಾಡಿಕೊಂಡ್ರೆ ಅಯ್ಯೋ ಇವ್ರ ಮನೆ ಹೆಣ್ಮಗಳು ಹೀಗೆ ಮಾಡಿದ್ಲು ಅಂತ ಇಡೀ ಊರವ್ರು ಮಾತಾಡ್ತಾರೆ, ಆವಾಗ ನಮ್ಮನೆ ಗೌರವ ಹಾಳಾಗತ್ತೆ ಅಂತ. ಆದರೆ ಇವಾಗಿನ ಪ್ರಪಂಚದಲ್ಲಿ ಹೆಣ್ಮಕ್ಳು ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅವ್ರದ್ದೇ ಆದ ಜೀವನನ ಅವ್ರಿಗೆ ಕಟ್ಕೊಳ್ಳೋಕೆ ಬರುತ್ತೆ, ಇಂಡಿಪೆಂಡೆಂಟ್ ಆಗಿ ಬದುಕೋದಕ್ಕೂ ಬರುತ್ತೆ. ಅನು ಗೋಪಿ ಅನ್ನೋರು ಕಮೆಂಟ್ ಮಾಡಿದರು, ನಿನ್ನೆ ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ವಿಶ್ ಮಾಡಿ ಅಂತ. ವಿಶ್ ಮಾಡೋಕ್ಕಾಗಿರಲಿಲ್ಲ, ಸೊ ಇವತ್ತು ವಿಶ್ ಮಾಡ್ತೀನಿ. ಹಾಯ್ ಅನು ಗೋಪಿ, ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ರಕ್ಷಿತಾ ಅನ್ನೋರು ಕಮೆಂಟ್ ಮಾಡಿದರು, ಹಾಯ್ ಹೇಳಿ ಅಂತ. ಹಾಯ್ ರಕ್ಷಿತಾ, ಹೇಗಿದ್ದೀರಾ? ರಮೇಶ್ ನಾಯಕ್ ಅನ್ನೋರು ಕಮೆಂಟ್ ಮಾಡಿದರು, ಇವತ್ತು ಅವ್ರ ವೈಫ್ ಬರ್ಡೇ ವಿಶ್ ಮಾಡಿ ಅಂತ. ಹಾಯ್ ಮಾಲತಿ ಶೆಟ್ಟಿ, ವಿಶ್ ಯು ಹ್ಯಾಪಿ ಬರ್ಡೇ.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.